ಹಾಗಿರೋರ್ನ ಕ್ಷಮಿಸ್ಬಿಟ್ರೆ ನಾಗ ಸಂಪೂರ್ಣನೇ ಅಳೆದು ಹೋಗುತ್ತೆ, ನಾಗ ಲೋಕನೇ ಕಳೆದು ಹೋಗುತ್ತೆ. ನಿಮ್ಮಂತ ದುಷ್ಟರನ್ನ ಸಾಯಿಸೋದೆ ನನ್ನ ಧರ್ಮ. ಉಡೆ 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 ಇದೇನ್ ಇದು? ಲೈಟ್ ಪುಕ್ಕ 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 ಅಂತ ಹೊಡ್ಕಂತದ. ನಂಗೆ ಏಕು ಬುಕ್ಕು ಏನು ಗೊತ್ತಾಗ್ತಾ ಇಲ್ಲ. ಏನ್ ನಿನ್ ಕಥಾ? ಯಾವುದೇ ಕಾರಣಕ್ಕೂ ತಂಬನ ದ್ರವ ಅವಳ ಮೇಲೆ ಹಾಕಿದ ಮೇಲೆ ನೀನ್ ಅವಳ ಮುಟ್ಟೋ ಹಾಗಿಲ್ಲ. ಮುಟ್ಟಿದ್ರೆ ನಾಗಮಣಿ ಶಕ್ತಿ ಮತ್ತೆ ಬರುತ್ತೆ. ನೀನು ನಾಗಿಣಿನ? ನನ್ ಬಿಟ್ಬಿಡು. ನಾವು ನಾಗಗಳು ಯಾರಿಗೂ ತೊಂದರೆ ಕೊಡೋದಿಲ್ಲ. ಭಕ್ತಿಯಿಂದ ಕೈ ಮುಗಿದು ಬೇಡಿದ್ರೆ ಶಕ್ತಿ ಕೊಡು ಅಂತ ಆ ಭಗವಂತನ ಹತ್ರ ಬೇಡಿ ನಮಗ್ ಸಿಕ್ಕ ಶಕ್ತಿನ ನಿಮಗ್ ಕೊಡೋರು. ನಿಮಗಳ ದೋಷನ ನಾವು ಹೊತ್ಕೊಂಡು ನಾವು ನರ್ಕ ಅನುಭವಿಸ್ಕೊಂಡು ನಿಮ್ಗೆ ಸ್ವರ್ಗ ಸಿಗ್ಲಿ ಅಂತ ಹರ್ಸೋರು. ನಾವು ಈ ಲೋಕಕ್ಕೆ ಬರೋದು ನಮಗೋಸ್ಕರ ಅಲ್ಲ, ಮನುಷ್ಯರಿಗೋಸ್ಕರ, ನಿಮ್ಮ ಕೋರಿಕೆ ಬೇಡಿಕೆಗಳಿಗೋಸ್ಕರ. ನಿಮ್ಗೆ ಶಾಂತಿ, ಸಮಾಧಾನ, ಐಶ್ವರ್ಯ ಕೊಡೋದಕ್ಕೋಸ್ಕರ. ಒಳ್ಳೆ ಅದಕ್ಕ ಕ್ಷಮಿಸ್ಬಿಡ್ಬೋದಲ್ಲ? ಕ್ಷಮಿಸ್ಬಿಡು. ಯಾವತ್ತೂ ತೊಂದ್ರೆ ಕೊಡಲ್ಲ. ಇಲ್ಲ, ನೀವುಗಳು ಕ್ಷಮೆಗೆ ಅರ್ಹರೇ ಅಲ್ಲ. ನಿಮ್ ಹಾಗಿರೋರ್ನ ಕ್ಷಮಿಸ್ಬಿಟ್ರೆ ನಾಗ ಸಂಕುಲನೆ ಅಳೆದು ಹೋಗುತ್ತೆ, ನಾಗ ಲೋಕನೇ ಕಳೆದು ಹೋಗುತ್ತೆ. ನಿಮ್ಮಂತ ದುಷ್ಟರನ್ನ ಸಾಯಿಸೋದೆ ನನ್ನ ಧರ್ಮ.
ಈಗ ಮುಂದಿನ ವಿಧಿವಿಧಾನಗಳೇ ಹೇಗೆ? ಕಾಶೀರ ಮಂತ್ರವನ್ನು ಪ್ರಯೋಗ ಮಾಡಿ ನಾಗಿನಿಯನ್ನ ಸಾಯುವ ಹಾಗೆ ಮಾಡಬೇಕು. ಜ್ವಾಲಮಾಲಿನಿಯನ್ನು ಪ್ರಾರ್ಥಿಸಿ ಶೂನ್ಯದಲ್ಲಿ ಆಯುಧವನ್ನು ಸೃಷ್ಟಿಸಿ ಅದರಿಂದ ನಾಗಿನಿಯ ಹೊಟ್ಟೆಯನ್ನು ಬಗೆದು ಅದರಿಂದ ನಾಗಮಣಿಯನ್ನು ತೆಗೆಯಬೇಕು. ದಿಗ್ವಿಜಯ್ ಅವರೇ, ನಿಮ್ ಸೊಸೆನೂ ಕಾಣಿಸ್ತಾ ಇಲ್ಲ, ನಮ್ ದಂಡನೂ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು? ಹೌದು, ಹಾಗಾದ್ರೆ ಅವನು ಅವಳನ್ನ ಇಲ್ಲಿಗೆ ಕರ್ಕೊಂಡು ಬರ್ಲಿಲ್ವಾ? ಬಂದಿದ್ದಾನೆ. ನನ್ನ ಸುಪ್ತ ಶಕ್ತಿಗೆ ನಾಗಿನಿ ಇಲ್ಲೇ ಎಲ್ಲೋ ಓಡಾಡಿದ ಅನುಭವವಾಗುತ್ತಿದೆ. ಅಲ್ಲೋಡಿ ದಂಡ. ದಂಡ. ಸಾವಾಗಿದೆ. ನಾಗಿನಿಯ ವಿಷದಿಂದ ಇವನ ಘೋರ ಸಾವಾಗಿದೆ. ತಾಯಿ ಜ್ವಾಲಮಾಲಿನಿಯ ರಕ್ಷಾ ಕವಚವಿದ್ದರು ಇವನ ಸಾವಾಗಿದ್ದು ಹೇಗೆ? ಇವನ ಪ್ರಾಣ ಹೋಗಿದ್ದು ಯಾಕೆ? ಉತ್ತರಿಸು ಜ್ವಾಲಮಾಲಿನಿ ತಾಯೇ, ಉತ್ತರಿಸು. ತಪ್ಪಾಗಿದೆ. ನಾನು ಹೇಳಿದ ಹಾಗೆ ಕೇಳದೆ ಉದ್ದಟತನ ಪ್ರದರ್ಶಿಸಿ ಅಧಿಕ ಪ್ರಸಂಗತನ ಮಾಡಿ ಈ ಸ್ಥಿತಿಗೆ ಬಂದಿದ್ದಾನೆ. ಸ್ತಂಭನ ದ್ರವ ಪ್ರಯೋಗಿಸಿದ ಮೇಲೆ ನಾಗಿನಿಯನ್ನು ಸ್ಪರ್ಶಿಸಬಾರದು ಎಂದು ಸ್ಪಷ್ಟ ನಿರ್ದೇಶನ ಬಿಟ್ಟರು. ಸ್ಪರ್ಶಿಸಿ ತಪ್ಪು ಮಾಡಿದ್ದಾನೆ. ಗುರುಗಳೇ, ಹಾಗಾದ್ರೆ ಅನಾಹುತ ಆಗಿದೆ. ಅವಳು ಇವನನ್ನ ಸಾಯಿಸೋದಕ್ಕೂ ಮೊದಲು ಇವನು ಎಲ್ಲ ರಹಸ್ಯನೂ ಹೇಳಿರ್ಬೋದಾ? ನಾವೆಲ್ಲ ಸೇರಿ ನಾಗಮಣಿಯನ್ನ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಆಮೇಲೆ ನಾನು ಧನಂಜಯನ ರೂಪದಲ್ಲಿರೋ ದಿಗ್ವಿಜಯ ಅಂತ ಅವಳಿಗೆ ಗೊತ್ತಾಗಿರಬಹುದಾ? ಅವನನ್ನೇ ಕೇಳೋಣ. ಸತ್ತನ್ ಬಂದಿ ಏನ್ ಉತ್ತರ ಕೊಡ್ತಾನೆ ಗುರುಗಳೇ? ಕೊಡ್ತಾನೆ. ತಾಯಿ ಜ್ವಾಲಮಾಲಿನಿ ಆಶೀರ್ವಾದದಿಂದ ಎಲ್ಲವನ್ನೂ ಅವನು ಹೇಳಬಲ್ಲ. ಓಂ ಜ್ವಾಲಮಾಲಿನಿಯೇ ನಮಃ. ಮೃತಾತ್ಮ ಆವಾಹಯಾಮಿ. ಹೇಳು ಆತ್ಮವೇ, ಇಲ್ಲಿ ನಡೆದದ್ದಾದರೂ ಏನು? ನೀನು ನಾಗಿನಿಯಿಂದ ಸತ್ತದ್ದಾದರೂ ಹೇಗೆ? ನಾಗಿನಿ ನಿನ್ನಿಂದ ತಿಳಿದ ವಿಚಾರವಾದರೂ ಏನು? ಈಗ ಘನಘೋರ ನಾಗಿಣಿಯಲ್ಲಿ ಉತ್ತರಿಸು. ಏನಾಯ್ತು ಸ್ವಾಮಿ? ಆತ್ಮಕ್ಕೂ ಭಯ. ದೇಹ ತೊರೆದ ನಂತರ ಆತ್ಮ ಭಯ ಪಡುವುದಿಲ್ಲ. ಈ ಆತ್ಮ ನಡುಗಿದೆ ಎಂದರೆ ಎಂತಹ ಘನಘೋರ ನರಕವನ್ನು ತೋರಿಸಿರಬಹುದು. ಹಾಗಾದರೆ ಗುರುಗಳೇ, ಸಾವು ನಮ್ಮ ಸಾವು ನಮ್ಮ ಬೆನ್ನ ಹಿಂದೆಯೇ ಇದೆ. ಯಾವ ಕ್ಷಣದಲ್ಲಾದರೂ ನಾಗಿನಿ ಪ್ರತೀಕಾರ ತೆಗೆದುಕೊಳ್ಳುವುದಕ್ಕೆ ನಮ್ಮ ಹಿಂದೆ ಬರಬಹುದು. ಪೂಜೆನಲ್ಲಿ
ಶ್ರದ್ಧೆ ಇಲ್ಲದೆ ಇದ್ರೆ ಎಂತ ಅನಾಹುತ ನಡೆಯುತ್ತೆ ಅಂತ ನೋಡಿ. ಅನಾಹುತ ಏನ್ ಬಂತು ಸ್ವಾಮಿ, ಸ್ವಲ್ಪ ತಡ ಆಗಿದೆ ಅಷ್ಟೇ. ತಡ ಆಗೋದೇ ಅನಾಹುತ ಅಪ್ಪ. ಸಮಯಕ್ಕೆ ಸರಿಯಾಗಿ ಬಳಸ್ಕೊಂಡ್ರೆ ಹಾಲು, ಇಲ್ಲದೆ ಇದ್ರೆ ಹಾಳು. ತ್ರಿಶೂಲ್, ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಇನ್ನೊಂದ್ಸಲ ಫೋನ್ ಮಾಡೋ ಶಿವಾನಿಗೆ. ಟ್ರೈ ಮಾಡ್ತಾನೆ ಇದೀನಲ್ಲಮ್ಮ, ಸಿಗ್ತಾ ಇಲ್ಲ. ಇನ್ನೊಂದ್ಸಲ ಚಿಕ್ಕ ಯಜಮಾನ್ರಿಗೆ ಫೋನ್ ಮಾಡು ತ್ರಿಶೂಲ್. ಗುರುಗಳೇ, ಮನೆಯಿಂದ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ಏನು ಉತ್ತರ ಕೊಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಇವನು ಸಾಯಿಸಿ ಅವಳು ಅಲ್ಲಿಗೆ ಹೋಗಿರ್ತಾಳ. ಅವಳು ಅಲ್ಲಿಗೆ ಯಾಕೆ ಹೋಗ್ತಾಳೆ? ಓಂ ಜ್ವಾಲಮಾಲಿನ್ಯೇ ನಮಃ. ಜ್ವಾಲಮಾಲಿನಿ ಉತ್ತರಿಸುತ್ತಿಲ್ಲ. ಯಾಕೆ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ? ಏನಾದ್ರೂ ವಿಷಯ? ಸದ್ಯಕ್ಕೆ ಅಲ್ಲಿ ಏನಾಗಿದೆ ಅಂತ ನಮಗೆ ತಿಳಿಬೇಕು. ಅವಳೇನಾದ್ರು ಅಂತ ಗೊತ್ತಾಗಬೇಕು. ಆಮೇಲೆ ನಮ್ಮ ಮುಂದಿನ ದಾರಿ ಸಾಧ್ಯ. ಹಾಗಾದರೆ ಗುರುಗಳೇ, ಅವಳು ಈಗ ಎಲ್ಲೋ ಇದ್ದಾಳೆ. ಆ ಪ್ರತೀಕಾರ ದಾಹಿ ನಾಗಿಣಿ ಸೇಡು ತೀರದೆ ಈ ಲೋಕ ಬಿಟ್ಟು ಹೋಗುವುದಿಲ್ಲ. ಮುಂದಿನ ಬರಿಗಾಗಿ ಅವಳು ತಯಾರಾಗ್ತಾ ಇದ್ದಾಳೆ. ಏನ್ರಿ ಇದು? ಚಿಕ್ಕ ಯಜಮಾನ್ರು ಫೋನ್ ತೆಗಿತಲ್ಲ, ಶಿವಾನಿನೂ ಫೋನ್ ತೆಗಿತಲ್ಲ. ಏನ್ರಿ ಇದೆಲ್ಲ? ಶಿವಾನಿ, ಶಿವಾನಿ, ಏನಾಯ್ತು? ಎಲ್ಲದಕ್ಕೂ ಉತ್ತರ ಇದೆ. ಏನು ಉತ್ತರ ಹೇಳಮ್ಮ? ಏನಮ್ಮ ದೇವಸ್ಥಾನದಲ್ಲಿ ನಿನ್ನ ಅವಸ್ಥೆ? ಏನ್ ನಿನ್ ವೇಷ? ಇದು ನನ್ನ ಕೊನೆ ವೇಷ, ಆದಷ್ಟು ಬೇಗ ಕಳಿಸ್ಬೇಕಾಗಿರೋ ವೇಷ. ನಿಮ್ಗೆಲ್ಲ ಉತ್ತರಗಳು ಬೇಕು ತಾನೆ? ಗುರುಗಳೇ, ಅನಾಹುತ ಆಗ್ಬಿಡ್ತಲ್ಲ. ಈ ದಂಡಪಾಣಿ ಮೊದಲೇ ಹೊರಕ್ ಬಾಯಿ ನೋಡು. ಭಯದಲ್ಲಿ ಕೇಳಿದ ಪ್ರಶ್ನೆಗೂ ಕೇಳದೇ ಇರೋ ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರಿಸಿರ್ತಾರೆ ಈ ದಡ್ಡ ಪ್ರಾಣಿ. ಆ ಪ್ರತೀಕಾರ ನಾಗಿಣಿ ಇವನನ್ನ ಸುಮ್ಮನೆ ಕೊಂದಿರೋದಿಲ್ಲ. ಎಲ್ಲ ಸತ್ಯ ಇವನಿಂದ ತಿಳ್ಕೊಂಡೇ ಇವನನ್ನ ಸಾಯಿಸಿರ್ತಾನೆ. ಇವನು ಕೂಡ ಭಯದಲ್ಲಿ ಎಲ್ಲ ಹೇಳೇ ಸತ್ತಿರ್ತಾನೆ. ಅಂದ್ರೆ ನಾಗಿಣಿ ಎಲ್ಲ ಕಡೆನೂ ನಮಗೋಸ್ಕರ ಹುಡುಕ್ತಾ ಇರ್ತಾಳ. ಒಂದ್ ವೇಳೆ ಅವಳೇನಾದ್ರೂ ಇದ್ದಕ್ಕಿದ್ದ ಹಾಗೆ ನನ್ನ ಎದುರುಗಡೆನೆ ಬಂದ್ರೆ ಏನ್ ಮಾಡೋದು ನಾವು? ಅವಳೇನಾದ್ರೂ ನಮ್ಮನ್ನ ಕೊಲ್ಲೋದಕ್ಕೆ ಬಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಏನಾದ್ರು ದಾರಿ ಇದೆ ಗುರುಗಳೇ? ಇಲ್ಲ. ಪ್ರತೀಕಾರ ದಾಹಿಯಾಗಿ ಬರುವ ನಾಗಿಣಿ ಸಹಸ್ರ ಚಂಡಮಾರುತದಷ್ಟು ಶಕ್ತಿಶಾಲಿಯಾಗಿ ಬರುತ್ತಾಳೆ. ಸುನಾಮಿಯಷ್ಟು ವೇಗವಾಗಿರುತ್ತಾಳೆ. ಸ್ಫೋಟಿಸಲು ತಯಾರಾದ ಅಗ್ನಿ ಪರ್ವತದಂತೆ ಇರುತ್ತಾಳೆ. ಹಾಗಾದ್ರೆ ಅವಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಗುರುಗಳೇ? ಗೊತ್ತಾಗುತ್ತಿಲ್ಲ. ಸಂಕಷ್ಟದ ಸಮಯದಲ್ಲಿ ದಾರಿ ತೋರುವ ತಾಯಿ ಜ್ವಾಲಮಾಲಿನಿ ಕೂಡ ಮೌನ ತಳೆದಿದ್ದಾಳೆ. ಕಾರಲ್ಲಿ ಯಾರೋ ಬಂದ್ರು ಅನ್ಸುತ್ತೆ. ಇದು
ನಮ್ಮ ಕಾರ್ ಸೌಂಡೇ. ಅವಳು ತ್ರಿಶೂಲ್ನ ಕರ್ಕೊಂಡು ಬಂದಿದ್ದಾಳೆ ಅಂತಂದ್ರೆ ಈ ದಂಡಪಾಣಿ ಅವಳ ಹತ್ರ ಏನೇನ್ ಹೇಳಿರ್ತಾನೋ ಅದನ್ನೆಲ್ಲ ತ್ರಿಶೂಲ್ಗೆ ಹೇಳಬೇಕು ಅಂತ ಕರ್ಕೊಂಡು ಬರ್ತಾ ಇರ್ತಾಳೆ. ಏನ್ ಮಾಡೋದು ಇವಾಗ? ಇಲ್ಲಿಂದ ಹೊರಟು ಬಿಡೋಣ. ಸೇಡಿನ ತಾಪ ಕೋಪದಿಂದ ಬರುವ ನಾಗಿನಿ ಎದುರು ನಿಂತರೆ ನಮ್ಮ ಸರ್ವನಾಶ ಖಂಡಿತ. ಧನಂಜಯ, ನೀನು ಬೇಗ ಮನೆಗೆ ಹೋಗಬೇಕು. ಇವನು ಏನು ಹೇಳಿದ್ದಾನೋ ಅಲ್ಲಿ ಅವಳು ಏನು ಹೇಳಿದ್ದಾಳೋ ಎಂದು ತಿಳಿಯದೆ ನಮಗೆ ಮುಂದಿನ ದಾರಿ ತಿಳಿಯುವುದಿಲ್ಲ. ಸರಿ ಗುರುಗಳೇ, ಹಾಗೆ ಆಗ್ಲಿ. ನೀವು ಮಾಮೂಲಿ ಜಾಗದಲ್ಲಿ ನಾನು ಬೇಗ ಬಂದ ಹಾಗೆ ಹಿಂದಿನಿಂದ ಬನ್ನಿ ಬನ್ನಿ. ಶೈಲು, ಏನಿದು? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ನಿಮ್ಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲಿದೆ ನೋಡು. ಮನೆ ಸಮಸ್ಯೆ ಬಗೆಹರಿಲಿ ಅಂತ ಪೂಜೆ ಮಾಡ್ಸೋಣ ಅಂತ ಬಂದ್ರೆ ಪೂಜೆ ಪ್ರಸಾದನೇ ಸಮಸ್ಯೆ ಅಂದಂಗಾಯ್ತು. ನಾನು ತಮಾಷೆ ಮಾಡ್ತಾ ಇಲ್ಲಕ್ಕ, ಇರೋ ವಿಚಾರನೇ ಹೇಳಿದ್ದು. ಗೋವಿಂದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗಾಗ್ಲೇ ನನ್ನ ತಲೆ ಕೆಟ್ಟು ಹೋಗಿದೆ. ನನಗೆ ಮಾತ್ರ ಚೆನ್ನಾಗಿದ್ಯಾ? ನನಗೂ ತಲೆ ಕೆಟ್ಟೋಗಿದೆ. ನೀವು ಇದನ್ನ ನೋಡ್ದೆ ನಾನೊಬ್ಬ ನೋಡಿ ಮನೆಗೆ ಬಂದು ಹೇಳಿದಿದ್ರೆ ನಾನು ಹುಚ್ಚ ಅಂತ ತಲೆ ಮೇಲೆ ಹೊಡಿತಾ ಇದ್ವಿ. ಈಗ ನೀವೆಲ್ಲ ನೋಡೋ ಹಾಗಾಯ್ತಲ್ಲ. ನನಗೇನೋ ಅವರಿಬ್ರು ಮಧ್ಯೆ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಅಲ್ಲ, ಮನೆ ಸೊಸೆ ಕಳ್ಸ ತರೋದಕ್ಕೆ ಮನೆಗೆ ಹೋದ್ರು, ನೀವು ನೋಡಿದ್ರೆ ಫೋನಲ್ಲಿ ಏನೇನೋ ಮಾತಾಡ್ತಿದ್ದ. ನನಗಂತೂ ಒಂದು ಅರ್ಥ ಆಗ್ತದೆ. ಅವಳು ಕಳ್ಸ ತಗೊಂಬರೋದಕ್ಕೆ ಮನೆಗೆ ಹೋಗಿಲ್ಲ ಅಥವಾ ಅವಳು ಬೇರೆ ಏನಾದ್ರೂ ತೊಂದರೆ ಆಗಿದ್ಯಾ? ಅದು ಆ ಥರದ್ದೇನೋ ಆಗಿರೋದಿಲ್ಲ. ಅವಳು ಮನೆಗೆ ಬರಲಿ, ವಿಚಾರಿಸೋಣ. ದಿನ ಏನಾದ್ರೂ ಒಂದ್ ಸಮಸ್ಯೆ ಆಗ್ತಾನೆ ಇದೆ. ಇದಕ್ಕೆಲ್ಲ ಇವತ್ತು ಇತ್ಯರ್ಥ ಕಂಡ್ಕೊಬೇಕು. ಬನ್ನಿ ಮನೆಗೆ ಹೋಗೋಣ. ಶೈಲು, ಏನಿದು? ನನಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮ ಅಪ್ಪನ ಫ್ರೆಂಡು ದಂಡಪಾಣಿ ಯಾಕೆ ಹಿಂಗೆ ಬಿದ್ದಿದ್ದಾರೆ? ಯಾರು ಇವ್ರನ್ನ ಕೊಲೆ ಮಾಡಿದ್ದು? ಸ್ವಾರ್ಥದಿಂದ ಸಾಯಿಸಿದ್ರೆ ಅದು ಕೊಲೆ, ಅದೇ ದೈವಿಕ ಕಾರಣಗಳಿಂದ ಸಾಯಿಸಿದ್ರೆ ಅದು ವಧೆ. ಇದು ಕೊಲೆ ಆದ್ರೆ ದುಷ್ಟರಿಗೆ ಶಿಕ್ಷೆ ಕೊಡೋದಕ್ಕೆ ಅವತಾರ ಎತ್ತು ಬರೋ ದೇವಾನು ದೇವತೆಗಳು ಮಾಡೋ ಹತ್ಯೆ ಕೂಡ ಕೊಲೆ ಅನ್ಸ್ಕೊಡುತ್ತೆ ತ್ರಿಶೂಲ್. ಶೈಲು, ನೀನೇನು ಹೇಳ್ತಾ ಇದೆಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ದಂಡಪಾಣಿಯವರು ತುಂಬ ಒಳ್ಳೆಯವರು. ನಾನು ನೋಡ್ದಂಗೆ ಅವ್ರು ಯಾವ ತಪ್ಪು ಕೆಲಸನೂ ಮಾಡೇ ಇಲ್ಲ. ನನಗೆ ತಾಡದಂಥ ಮನುಷ್ಯ. ಇವರು ತಪ್ಪು ಮಾಡಿ ಸಾಯುವಂಥ ಮನುಷ್ಯ ಅಲ್ಲ. ಎಲ್ರಿಗೂ ತುಂಬ ಕಾಳಜಿ ತೋರಿಸ್ತಾ ಇದ್ರು. ಇವರಿಂದ ಒಂದು ಇರುವೆಗೆ ನೋವಾದ್ರೂ ಇವ್ರು ಬೇಜಾರು ಮಾಡ್ಕೊಂಡು. ಹಾ, ಒಳ್ಳೆಯವನು, ತುಂಬಾ ಒಳ್ಳೆಯವನು. ಎಷ್ಟು ಒಳ್ಳೆಯವನು ಅಂದ್ರೆ, ನಾನು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ದಾರಿಲಿ ಕಾರ್ ಟೈರ್ ಪಂಚರ್ ಆಗಿ ನಿಂತಿದ್ದಾಗ ನನ್ನ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದ. ನಿನ್ನ ತಂದೆ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನನ್ನ ನಂಬಿ ಕಾರ್ ಹತ್ತಿದೆ. ಆದ್ರೆ ಕಾರು ಬೇರೆ ದಾರಿಲಿ ಹೋಗಕ್ ಶುರು ಆಯ್ತು. ಯಾಕೆ ಅಂತ ಕೇಳಿದಕ್ಕೆ, ಇದು ಶಾರ್ಟ್ ಕಟ್ಟು, ಈ ಕೊಡೋನಾಚೆ ಒಂದು ಕಾಲ್ ದಾರಿ ಇದೆ, ಅಲ್ಲಿಂದ ಹೋದ್ರೆ ದೇವಸ್ಥಾನಕ್ಕೆ ಬೇಗ ತಲುಪೋದು ಅಂತ ಇಲ್ಲಿ ಕರ್ಕೊಂಡು ಬಂದ. ನಾನು ನನ್ನ ನಂಬಿ ಒಳಗಡೆ ಬಂದ್ರೆ ಚಿತ್ರವಾಗಿ ಮಾತಾಡೋದಕ್ಕೆ ಶುರು ಮಾಡ್ದ. ನನ್ನ ಶಿವಾನಿ ಅಂದ್ಕೊಂಡು ಏನೇನೋ ಕೇಳೋದಕ್ಕೆ ಶುರು ಮಾಡ್ದ. ನನ್ನ ಶಿವಾನಿ ಎಲ್ಲ ಶೈಲು ನನ್ನನ್ನ ಬಿಟ್ಕೊಡು ಅಂತ ಬೇಡ್ಕೊಂಡ್ರು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಲಿಲ್ಲ ಅವನು. ಬೇಡ, ನನ್ನ ಬಿಟ್ಬಿಡು, ನನ್ನ ಪೂಜೆಗೆ ಹೋಗ್ಬೇಕು ಅಂತ ಅವನ್ನ ಕಾಡಿ ಬೇಡಿದ್ರು ಅವನ್ ಮನ್ಸು ಕರಗ್ಲಿಲ್ಲ. ಕೊನೆಗೆ ಅವ್ನು ಕಾಲ್ ಹಿಡ್ಕೊಳಕ್ ಹೋದಾಗ ನನ್ನ ಮೇಲೆ ಏನೋ ಹಾಕ್ದ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಕದ್ಲೋದಕ್ಕೆ ಆಗ್ಲಿಲ್ಲ. ನನ್ನ ಕಣ್ಣಿಗೆ ರಕ್ತದ ಈ ರಾಕ್ಷಸನ್ ತರ ಕಾಣಿಸ್ದ. ಅದೆಲ್ಲ ಬರೀ ಈ ಮಂತ್ರವಾದಿಗಳ ಕೈಯಲ್ಲಿ ಮಾತ್ರ ಸಾಧ್ಯ, ಅಥವಾ ಮಂತ್ರವಾದಿ ಜೊತೆಗಿರ್ತಾರಲ್ಲ
ಅವ್ರ ಕೈಲಿ ಮಾತ್ರ ಸಾಧ್ಯ. ಹಾಗಿದ್ರೆ ಅಪ್ಪನ ಫ್ರೆಂಡ್ ಕೂಡ ಮಂತ್ರವಾದಿ ಜೊತೆಗಿದ್ದವರ? ನನ್ನ ಶಿವಾನಿನ್ ಕೊಂದವನು ಅಪ್ಪನ ಸ್ನೇಹಿತ, ಇವತ್ತು ನಿನಗೆ ತೊಂದರೆ ಕೊಟ್ಟವನು ಅಪ್ಪನ ಸ್ನೇಹಿತ. ನೀನು ಸಾಯಿಸಿದ್ದು ಕೇವಲ ಬೊಂಬೆಯಲ್ಲ, ಬೊಂಬೆಯ ಹಿಂದಿರುವ ದಾರವನ್ನು ನೀನು ಇನ್ನೂ ಕಂಡಿಲ್ಲ. ಆ ದಾರವನ್ನು ಹಿಡಿದಿರುವ ಕೈಯನ್ನು ನೀನು ನೋಡಿಲ್ಲ.